ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅನುಮಾನಂ ಪೆದ್ದರೋಗಂ ಅಂತಾರೆ. ಸಾಮಾನ್ಯವಾಗಿ ಅನುಮಾನ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ, ನಮ್ಮ ಬದುಕನ್ನೇ ಬರ್ಬರವಾಗಿಸುತ್ತೆ. ಈಗ ಮನೆಯಿಂದ ಎಲ್ಲೋ ಹೊರಗಡೆ ಹೊರಡ್ತಾ ಇರ್ತೇವೆ, ನಾವೊಂದು 50-100 ಕಿಲೋಮೀಟ್ರ್ ಮುಂದೆ ಹೋಗಿರ್ತೇವೆ. ಸಹಜವಾಗಿ ಅನುಮಾನ ಬರುತ್ತೆ, ನಾನು ಗ್ಯಾಸ್ ಸ್ಟವ್ ಆಫ್ ಮಾಡೋಣ, ಲೈಟ್ ಆಫ್ ಮಾಡೋಣ, ಮನೆ ಸರಿಯಾಗಿ ಬೀಗ ಹಾಕೋದನ್ನ ಅಂತ ಅನುಮಾನ ಬರುತ್ತೆ. ಆವಾಗ ಹೇಗಿರುತ್ತೆ ಮನಸ್ಥಿತಿ ಅಂದರೆ, ಮುಂದೆ ಹೋಗಲಿಕ್ಕೂ ಆಗೋಲ್ಲ, ಹಿಂದೆ ವಾಪಸ್ ಬರಲಿಕ್ಕೂ ಆಗೋಲ್ಲ. ಒಂದು ರೀತಿಯ ದ್ವಂದ್ವ, ಒಂದು ರೀತಿಯ ಆತಂಕ. ಹೇಗೋ ಏನೋ, ಈಗೇನೋ ಮೊಬೈಲ್ ಫೋನ್ ಇದೆ, ಪಕ್ಕದ ಮನೆಗಾದರೂ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳ್ಬೋದು, ಆದರೆ ಹಿಂದೆ ಹೇಗಿತ್ತು. ಮತ್ತು ನಮ್ಮ ಮಗ ಅಥವಾ ಮಗಳು ಯಾವಾಗಲೂ ಸರಿಯಾಗಿ ಮಾತಾಡಲ್ಲ, ಮೂಡಿಯಾಗಿರ್ತಾರೆ ಅಥವಾ ಮೊಬೈಲಲ್ಲೇ ಇರ್ತಾರೆ. ಸೊ ನನಗೆ ಯಾಕೋ ಅನುಮಾನ ಬರ್ತಾಯಿದೆ, ಅವರೇನಾದರೂ ಹಾದಿ ತಪ್ತಿದ್ದಾರಾ, ನಮ್ಮ ಮಾತು ಸರಿಯಾಗಿ ಕೇಳಲ್ಲ, ನಮ್ಮ ಮೇಲೆ ಗೌರವ ಇಲ್ಲ, ಸೊ ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರಾ. ಸೊ ಈ ರೀತಿ ತಲೆವಾರಿ ಅನುಮಾನಗಳು, ಆತಂಕಗಳು ನಮ್ಮ ನಿತ್ಯದ ಬದುಕಿನಲ್ಲಿ ನಿರಂತರವಾಗಿ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಎಲ್ಲ ವಯೋಮಾನದವರೆಗೂ ಕೂಡ ಒಂದಲ್ಲ ಒಂದು ರೀತಿಯ ಅನುಮಾನ ಕಾಡುತ್ತೆ. ದಾಂಪತ್ಯದಲ್ಲಿ ಅನುಮಾನ ಇರ್ಬೋದು, ಸ್ನೇಹಿತರಲ್ಲಿ ಅನುಮಾನ ಇರ್ಬೋದು, ಸಂಸ್ಥೆಗಳಲ್ಲಿ ಅನುಮಾನ, ಅಥವಾ ಆಪ್ತ ವಲಯ ಅಂತ ಏನು ಕರೀತಾರೆ ಅದರಲ್ಲೂ ಕೂಡ ಕೆಲವೊಮ್ಮೆ ಅನುಮಾನಗಳು. ಇದು ಇಡೀ ಸಂಬಂಧವನ್ನು ಹಾಳು ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಮಾನ ಅಂದರೆ ಏನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಮಾನಸಿಕ ಸ್ಥಿತಿಗತಿ ಹೇಗೆ ಅಸಮತೋಲನವಾಗತ್ತೆ, ಹೀಗೆ ಅನೇಕ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಮನೋವೈದ್ಯ ತಜ್ಞರಾದ ಡಾಕ್ಟರ್ ಪಿ ರಜನಿಯವರು. ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ಕೂಡ ನೇರವಾಗಿ ಸ್ಪಷ್ಟವಾಗಿ ನಮ್ಮನ್ನು ಕೇಳಿ, ಹಾಗೂ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ಮೊದಲನೇದಾಗಿ, ಈ ದ್ವಂದ್ವಕ್ಕೆ ಬೀಳುವಂತಹದ್ದು ಮನಸ್ಸು, ಈ ದ್ವಂದ್ವಕ್ಕೆ ಬೀಳಲಿಕ್ಕೆ ಮನಸ್ಸು ಏನು ಕಾರಣಗಳಿದೆ? ಯಾವಾಗಲೂ ದ್ವಂದ್ವ ಆದರೆ ನೋಡಿ ಎರಡು. ಸೊ ಮನುಷ್ಯ ಯಾವಾಗ್ಲೂ ನಾನು ಮಾಡ್ತಿರೋದು ಸರಿನಾ ತಪ್ಪ, ಈತ ಸರಿನಾ ತಪ್ಪ. ಯಾವಾಗ ಅನುಮಾನ ಶುರುವಾಗುತ್ತೆ, ಯಾವಾಗ ನಂಬಿಕೆ ಕಡಿಮೆ ಆಗುತ್ತೆ ಅಥವಾ ನಂಬಿಕೆ ಇರೋಲ್ಲ, ಆವಾಗ ದ್ವಂದ್ವ ಶುರುವಾಗ್ಬಿಡುತ್ತೆ. ನಾನು ಮಾಡ್ತಿರೋದು ಸರಿನಾ ತಪ್ಪ, ಹೋಗ್ಬೇಕಾ ಬೇಡವಾ, ಹಣ ಸರಿಯಾಗಿ ಕೌಂಟ್ ಮಾಡೋದನ್ನ ಇಲ್ವಾ, ಈ ಕೆಲಸ ಸರಿನಾ ತಪ್ಪ, ಇವ್ರು ಸರಿನಾ ತಪ್ಪ, ಎಲ್ಲಿ ಸರಿನಾ ತಪ್ಪ ಎರಡು ನಿಮಗೆ ಆಪ್ಷನ್ ಸಿಕ್ಬಿಡುತ್ತೆ, ಆಗ ದ್ವಂದ್ವ ಶುರುವಾಗ್ಬಿಡುತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ. ಸೊ ಅನುಮಾನ, ನಂಬಿಕೆ ಕಡಿಮೆ, ಅನುಮಾನ ಜಾಸ್ತಿ, ಹೀಗೆ ಶುರುವಾದ ತಕ್ಷಣ ದ್ವಂದ್ವ ಶುರುವಾಗ್ಬಿಡುತ್ತೆ ಮನಸ್ಸಿನಲ್ಲಿ. ಯಾವ್ಯಾವ ಸಂದರ್ಭಗಳಲ್ಲಿ ಅನುಮಾನ ಅಂತಕ್ಕಂಥದ್ದು ನಮ್ಮನ್ನು ಕಾಡುತ್ತೆ? ಯಾಕಂದ್ರೆ ನಾನು ಉದಾಹರಣೆ ಒಂದು ಹೇಳಿದೆ, ಇದನ್ನು ಮುಂದುವರಿಸೋದೇ ಆದರೆ ಯಾವ ಸಂದರ್ಭಗಳು ಮುಖ್ಯವಾಗಿ? ಸೊ ಒಂದು ಅನುಮಾನ ಹೇಗೆ ಸೃಷ್ಟಿ ಆಗತ್ತೆ ಅಂತ ಹೇಳ್ಬಿಟ್ಟು, ಅನುಮಾನ ಸೃಷ್ಟಿ ಆಗ್ಲಿಕ್ಕೆ ಅರ್ಧಂಬರ್ಧ ತಿಳುವಳಿಕೆ, ಮತ್ತೆ ಯಾವುದೇ ಒಂದು ಘಟನೆ ಆದ್ರೆ ಅದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದು, ಮತ್ತೆ ಬೇರೆಯವರ ಚಾಡಿ ಮಾತು ಕೇಳೋದು, ಬೇರೆಯವರ ಜವಾಬ್ದಾರಿ ಇಲ್ಲದೆ ಇರೋ ಮಾತಾಡೋದು, ಬೇಜವಾಬ್ದಾರಿ ಮಾತುಗಳು. ಸೊ ಬೇಜವಾಬ್ದಾರಿ ಮಾತು, ಅನುಮಾನಗಳು, ಮತ್ತೆ ತಪ್ಪು ಗ್ರಹಿಕೆ. ಸೊ ಅವ್ರು ಸರಿಯಾಗಿ ಏನ ನಡೀತಾ ಇದೆ ಅರ್ಥ ಮಾಡ್ಕೊಂಡಿರಲ್ಲ, ಆಗ ಅನುಮಾನದ ಸೃಷ್ಟಿ ಆಗತ್ತೆ. ಸೊ ಇದಕ್ಕೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಕೀಳರಿಮೆ, ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ತಾನು ಕಳ್ಳ, ಪರರನ್ನ ನಂಬೋದಿಲ್ಲ. ಸೊ ಕೀಳರಿಮೆ ಆದಾಗ ಏನಾಗುತ್ತೆ, ತನ್ನ ಸಾಮರ್ಥ್ಯದ ಬಗ್ಗೆ ತನಗೇ ಡೌಟ್. ಸೊ ನಾನು ಮುಂದೆ ಬರ್ತೀನಾ ಇಲ್ವಾ, ನಾನ್ ಮಾಡೋ ಕೆಲಸ ಸರಿಯಾಗತ್ತಾ ಇಲ್ವಾ. ಸೊ ಈ ರೀತಿ ತನ್ನ ಬಗ್ಗೆನೂ ನಂಬಿಕೆ ಇಲ್ಲ, ಬೇರೆಯವ್ರ ಬಗ್ಗೆನೂ ಆತ ನಂಬೋದಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಗಂಡ. ಸೊ ಕೆಲವರಿಗೆ ಏನಂದ್ರೆ ಬೇರೆಯವರ ಜೊತೆ ಸಂಪರ್ಕ ಇಟ್ಕೊಂಡಿರೋ ಎಷ್ಟೋ ಕಥೆಗಳನ್ನ ನಾವು ಕೇಳಿದೀವಿ, ಎಷ್ಟೋ ಇನ್ಸಿಡೆಂಟ್ಸ್ ಕೇಳಿರ್ತೀವಿ. ತಾನು ಪತ್ನಿಗೆ ಏನೋ ನಂಬಿಕೆಯಿಂದ ಇರೋದಿಲ್ಲ. ಇದೇ ತರ ಸಾಧ್ವಿ ಆದ್ರೆ ಕೂಡ ಪತ್ನಿ, ಈಕೇನು ಯಾರ ಹಿಂದೆನಾದ್ರೂ ಹೋಗ್ತಾ ಇರ್ಬೋದು, ನನ್ ಹಂಗೆ ಈಕೇನು ದ್ರೋಹ ಮಾಡ್ತಾ ಇರ್ಬೋದು, ಅಥವಾ ರಿವರ್ಸ್. ಸೊ ಹೆಂಡತಿಗೆ ಈ ತರ ಒಂದು ಏನಾದ್ರೂ ಪ್ರಕ್ರಿಯೆ ಸ್ನೇಹ ಇದ್ರೆ ಗಂಡನ ಮೇಲೂ ಈತನು ಹೀಗ್ ಮಾಡ್ತಾ ಇರಬಹುದಾ ಇಲ್ವಾ. ಸೊ ಇನ್ನೊಂದ್ ಕತೆ ಹೇಳ್ಬೇಕು ಅಂದ್ರೆ, ಒಬ್ಬನಿಗೆ ಲೈಂಗಿಕ
ಅಸಾಮರ್ಥ್ಯ ಇತ್ತು, ಆತನಿಗೆ ಏನೋ ಒಂದು ಸಮಸ್ಯೆ, ಲೈಂಗಿಕವಾಗಿ ಆಕೆಗೆ ತೃಪ್ತಿ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ಅವನಿಗೆ ಏನಂದ್ರೆ ಓಕೆ ನಾನು ಈ ತರ ಸಮಸ್ಯೆ ಇದೆಯಲ್ಲ, ನನಗೆ ನನ್ನ ಹೆಂಡತಿ ಯಾರ ಹಿಂದೆ ಆದ್ರೂ ಹೋಗ್ತಾ ಇರ್ಬೋದೇನೋ, ಈ ರೀತಿ ಜಾಸೂಸಿ ಮಾಡೋದು, ಏನ್ ಮಾಡ್ತಿದ್ದಾಳೆ, ಯಾರ ಜೊತೆ ಮಾತಾಡ್ತಿದ್ದಾಳೆ, ಈ ತರಹ. ಸೊ ಹೀಗೆ ಕೀಳರಿಮೆ ಅಥವಾ ಲೋ ಸೆಲ್ಫ್ ಎಸ್ಟೀಮ್ ಇದ್ರೆ ಅನುಮಾನ ಬರ್ಲಿಕ್ಕೆ ಬಹಳಷ್ಟು ಕಾರಣಗಳು. ಇನ್ನೊಂದು ಮಾತ್ ಸರಿಯಾ, ಜಲಸಿ ಅಂತ ಹೇಳ್ತೀವಿ, ಇದು ಕೂಡ ಒಂದು ಅಡಿಪಾಯ ಆಗುತ್ತೆ ಅನುಮಾನ ಬರ್ಲಿಕ್ಕೆ. ಇದನ್ ಬಿಟ್ರೆ ಇನ್ ಕೆಲವರಲ್ಲಿ ಇಳಿ ವಯಸ್ಸಿನಲ್ಲಿ ಏನಾಗುತ್ತೆ, ಕಿವಿ ಸರಿಯಾಗಿ ಕೇಳಿಸ್ತಾ ಇರಲ್ಲ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ. ಆಗ ಓಕೆ ನನ್ನ ಬಗ್ಗೆ ಯಾರೋ ಡಿಸ್ಕಸ್ ಮಾಡ್ತಾ ಇರಬಹುದು, ನನ್ನ ಬಗ್ಗೆ ಏನೋ ಹೇಳ್ತಾ ಇರಬಹುದು, ಅಥವಾ ಮೊಮ್ಮಕ್ಕಳು ಇಲ್ಲ ಸೊಸೆನೋ ಇಲ್ಲ ಅಳಿಯಾನೋ ಇಲ್ಲ ಮಗಾನೋ ಇನ್ಯಾರೋ ನನ್ನ ಬಗ್ಗೆ ಏನೋ ತಾತ್ಸಾರವಾಗಿ ಮಾತಾಡ್ತಾ ಇರಬಹುದು. ಏನಾಗುತ್ತೆ, ಇವ್ರಿಗೆ ಕಿವಿ ಕೇಳಿಸಲ್ಲ ಅಲ್ವಾ, ನಾವೇನ್ ಮಾತಾಡಿದ್ರೇನು ಇವ್ರಿಗೆ ಅಷ್ಟು ಬೀಳೋದಿಲ್ಲ, ಅಸ್ಪಷ್ಟತೆ ಇರುತ್ತೆ. ಸೊ ಕಿವಿ ಕೇಳಿಸದೇ ಇರೋದ್ರಿಂದ ಜಾಸ್ತಿ ಮಾತಾಡಕ್ಕೂ ಹೋಗಲ್ಲ. ಆಗೇನಾಗುತ್ತೆ, ನನಗೆ ಅಟೆನ್ಷನ್ ಸರಿಯಾಗಿ ಕೊಡ್ತಾ ಇಲ್ಲ ಇವರೇನೋ ನನ್ನ ಬಗ್ಗೆ, ಈ ರೀತಿ ಅನುಮಾನದ ಸೃಷ್ಟಿ ಈ ರೀತಿ ಆಗಬಹುದು. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದ ಅನುಮಾನಗಳು ಮನುಷ್ಯನನ್ನ ಕಾಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಒಂದು ಅನುಮಾನ ಬಂದ ತಕ್ಷಣ ಎಷ್ಟೋ ಮಂದಿ ಅದೇ ಅಂತಿಮ ನಿರ್ಧಾರ ಅಥವಾ ಅದೇ ಅಂತಿಮ ಘಟ್ಟ ಅಂತ ಭಾವಿಸಿ ಬೇರೆ ಬೇರೆ ರೀತಿಯ ಒಂದು ದುಷ್ಕೃತ್ಯಗಳಲ್ಲಿ ತೊಡಗೋದನ್ನು ನಾವು ನೋಡ್ತೇವೆ. ಆದರೆ ಅನುಮಾನ ಅಂತಕ್ಕಂಥದ್ದು ಮಾನಸಿಕ ಕಾಯಿಲೆಯ ಒಂದು ಭಾಗವಾಗಿ ಅಥವಾ ಒಂದು ಮನಸ್ಥಿತಿಯಾಗಿ ಇದ್ದಾಗ ಅದರಿಂದ ಇಮ್ಮಿಡಿಯೇಟಾಗಿ ಹೊರಗಡೆ ಬರೆದಿದ್ರು ಕೂಡ ಹಂತ ಹಂತವಾಗಿ ಹೇಗೆ ಬರ್ಬೋದು? ಒಂದು ಅನುಮಾನದ ವಿಧಗಳಿವೆ. ಇದಕ್ಕೆ ಶುರು ಮಾಡಬೇಕು ಅಂದ್ರೆ, ಒಂದು ಶುರು ಮಾಡ್ಬೇಕಂದ್ರೆ ತಂದೆ ತಾಯಿ ಮಕ್ಕಳ ಮೇಲೆ ಅನುಮಾನ ಪಡೋದು. ಯಾಕಂದ್ರೆ ಒಂದ್ ಸ್ವಲ್ಪ ಲೇಟಾಗಿ ಬಂದ್ರೆ ಎಲ್ಲಿ ಹೋಗಿದ್ಲೋ ಮಗಳು, ಏನೋ ಯಾರ್ದಾರು ಬಾಯ್ ಫ್ರೆಂಡ್ ಇರಬಹುದಾ, ಅಥವಾ ಮಗನಿಗೆ ಸರಿಯಾಗಿ ಓದ್ತಾ ಇದ್ದಾನಾ ಇಲ್ವಾ, ಎಲ್ಲಿ ಸುತ್ತಾ ಇದ್ದಾನೋ, ಅವ್ರ ಜೊತೆಯಲ್ಲಿರೋ ಸ್ನೇಹಿತರು ಹೇಗಿದಾರೋ ಏನೋ ಅನುಮಾನ. ಮತ್ತೆ ಇವ್ರು ವಯಸ್ಸಾದ್ಮೇಲೆ ನಮ್ಮ ನೋಡ್ಕೊಳ್ತಾರೋ ಇಲ್ವೋ ಅನುಮಾನ. ಪ್ರತಿಯೊಂದಕ್ಕೂ ಅನುಮಾನ. ಈಗ ಮೊಬೈಲ್ ಬಂದ್ಬಿಟ್ಟಿದೆ, ಯಾವಾಗ್ಲೂ ಮೆಸೇಜ್ ಮಾಡ್ತಾ ಇರೋದು, ಯಾವಾಗ್ಲೂ ಅಥವಾ ಫೋನ್ ಬರೋದು, ಏನೇ ಆದ್ರೂ ಒಂದು ಅನುಮಾನ ಶುರುವಾಗುತ್ತೆ. ಇದು ಒಂದು ತರಹ ತಂದೆ ತಾಯಿಗೆ ಮಕ್ಕಳ ಮೇಲೆ ಅನುಮಾನ. ನೆಕ್ಸ್ಟ್ ನಾವು ಕೆಲಸದ ಸ್ಥಳದಲ್ಲಿ ಏನಂದ್ರೆ ನಮ್ಮ ಮೇಲಧಿಕಾರಿ ಮೇಲೆ ಅನುಮಾನ. ನನ್ನ ಬಗ್ಗೆ ಇವ್ರಿಗೆ ಒಳ್ಳೆ ಒಪಿನಿಯನ್ ಇದೆಯೋ ಇಲ್ವೋ, ನನ್ ಕಂಡ್ರೆ ಯಾವ ರೀತಿ ಮನಸ್ಥಿತಿ ಇದೆಯೋ ಇವ್ರಿಗೆ. ಮತ್ತೆ ಸಹೋದ್ಯೋಗಿಗಳು ನಮ್ ಜೊತೆ ಇವ್ರು ನಿಜವಾಗ್ಲೂ ಸ್ನೇಹವಾಗಿದ್ದಾರಾ, ಇಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾರಾ, ಮುಂದೆ ಒಂಥರ ಇದ್ದಾರಾ, ಇಲ್ಲ ಹಿಂದೆ ಒಂಥರ ಇದ್ದಾರಾ, ಅನುಮಾನ, ಯಾವಾಗ್ಲೂ ಅನುಮಾನ. ಮತ್ತೆ ನಮ್ ಕೆಳಗಡೆ ಇರೋರು ಓಕೆ ನಮಗೆ ಹೀಗೇ ಬೇಕು, ಇಷ್ಟೇ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ, ನಾನು ಇದ್ದಾಗ ಹಿಂಗ್ ಮಾಡ್ತಾರ, ಇಲ್ದೇ ಇದ್ದಾಗ ಹೇಗ್ ಮಾಡ್ತಾರೋ, ಈ ರೀತಿಯಾದ ಅನುಮಾನ. ಬಾಸ್ಗೆ ಆತರ ಅನುಮಾನ ಕೆಳಗಡೆ. ಸೊ ಮೇಲಿರೋರ್ ಬಗ್ಗೆ ಅನುಮಾನ, ಸಹೋದ್ಯೋಗಿಗಳ ಬಗ್ಗೆ ಅನುಮಾನ, ಕೆಳಗಿರೋರ್ ಬಗ್ಗೆನೂ ಅನುಮಾನ. ಎಲ್ಲಿ ನೆಮ್ಮದಿ ಎಲ್ಲಿರುತ್ತೆ ಇನ್ನು. ಸೊ ಆಮೇಲೆ ಇನ್ನೊಂದು ಬಹಳ ಸೀರಿಯಸ್ ಅಂತ ನೋಡಿದ್ರೆ ಶೀಲದ ಬಗ್ಗೆ ಶಂಕೆ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ. ಒಂಚೂರು ಲೇಟ್ ಆಗಿ ಬರಂಗಿಲ್ಲ ಆಫೀಸಿಂದ, ಎಲ್ಲಿ ಹಾಳಾಗೋಗಿದ್ದೆ ನೀನು, ಏನ್ ಬಾಸ್ ಜೊತೆ ಹೋಗಿದ್ಯಾ, ಇಲ್ಲ ಫ್ರೆಂಡ್ ಜೊತೆ ಹೋಗಿದ್ಯಾ, ಎಲ್ಲಿ ಹೋಗಿದ್ದೆ. ಇದು ಗಂಡ ಮಾತ್ರ ಹೆಂಡತಿ ಮೇಲೆ ಮಾಡ್ತಾನೆ ಅಂತಲ್ಲ, ಆದ್ರೆ ಏನ್ ವೈಜ್ಞಾನಿಕವಾಗಿ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಹೆಣ್ಮಕ್ಳು 40% ಹೆಣ್ಮಕ್ಳು ಶೋಷಣೆಗೆ ಒಳಗಾಗ್ತಾರಂತೆ, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು. ಗಂಡಸ್ರನ್ನ ಬಿಟ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ, ಗಂಡಸ್ರಲ್ಲೂ ಒಂದು 7% ಜನ, ಪುರುಷ ಪ್ರಧಾನ ಸಮಾಜ. ಸೊ ಒಂದು 7% ಜನಕ್ಕೆ ಅವ್ರಿಗೂ ಪಾಪ ಶೋಷಣೆ ಆಗ್ತಾ ಇದೆ. ಸೊ 7-40 ಶೋಷಿತ ಪತಿಗಳು. ಹೀಗೆ ಶೀಲದ ಬಗ್ಗೆ ಅನುಮಾನಗಳು. ಸೊ ಒಬ್ಬ ಅಂತೂ ಏನ್ ಮಾಡ್ತಿದ್ದ ಅಂದ್ರೆ ಯಾವಾಗ್ಲೂ ಅನುಮಾನ ಆತನಿಗೆ. ಇಬ್ರು ಇಂಜಿನಿಯರ್ಸ್, ಒಂದ್ ಸ್ವಲ್ಪ ಲೇಟ್ ಆಗಿ ಬರಂಗಿಲ್ಲ, ಈಕೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡೋದು, ಎಲ್ಲರ ಜೋವಿಯಲ್ ಆಗಿರೋದು, ಜನರಲ್ ಆಗಿ. ಸೊ ಏನೋ ಒಂದು ಮೆಸೇಜ್ ಬರಂಗಿಲ್ಲ, ಚೆಕ್ ಮಾಡೋದು, ಯಾರ್ದಿದು ಮೆಸೇಜ್, ಹೇಗ್ ಬಂತು, ಏನ್ ಬಂತು. ಹೀಗಾಗಿ ಅವಳಿಗೆ ತುಂಬಾ ಹಿಂಸೆ ಆಗ್ತಿತ್ತು. ಇದು ಒಂದು ರೀತಿ. ಈ ಅನುಮಾನಗಳು ಒಂದು ಮಟ್ಟದಲ್ಲಿದ್ರೆ ಅನುಮಾನ ಅಂತ ಹೇಳ್ತೀವಿ. ಅದು ಎಲ್ಲೇ ಮೀರಿ ಹೋದಾಗ ಏನಾಗುತ್ತೆ, ಅದು ಕಾಯಿಲೆಯ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಸೊ ಸುಮಾರು ತರಹ ಕಾಯಿಲೆಗಳಿದೆ. ಶುರು ಮಾಡ್ಬೇಕು ಅಂದ್ರೆ ಒಂದು ಕತೆ ಹೇಳ್ತೀನಿ. ಈತ ಏನ್ ಮಾಡ್ತಿದ್ದ ಅಂದ್ರೆ ಯಾವಾಗ್ಲೂ ಅನುಮಾನ ಐತೆ ನಿನ್ಗೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಡಾಕ್ಟ್ರೆ, ಮತ್ತೆ ನನ್ನ ಹೆಂಡತಿ ನನಗೆ ವಿಷ ಹಾಕೊಡ್ತಾ ಇದ್ದಾಳೆ, ನೋಡಿದ್ರೆ ಕಹಿ ಆಗಿದೆ, ಎಲ್ಲ ಪಲ್ಯ ಎಲ್ಲ ಕಹಿಯಾಗಿತ್ತು, ಸಾಂಬಾರ್ ಕಹಿಯಾಗಿತ್ತು ಮೊನ್ನೆ, ನನ್ನ ಹೆಂಡತಿ ವಿಷ ಹಾಕೊಡ್ತಾ ಇದ್ದಾಳೆ ನನಗೆ. ಮತ್ತೆ ನಮ್ ಬಾಸ್ ಏನ್ ಮಾಡಿದ್ದಾರೆ ಅಂದ್ರೆ ನನ್ನನ್ನ ಡಿಪ್ರಮೋಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ, ನಾನು ಏನಿದೀನಿ ಅದಕ್ಕಿಂತ ಕಡಿಮೆ ಪ್ರಮೋಷನ್ ಮಾಡ್ಬೇಕು ಅಂತಿದ್ದಾರೆ. ಮತ್ತೆ ಯಾರೋ ನನಗೆ ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ಏನೋ ನನ್ನ ಪ್ರಾಣಕ್ಕೆ ಅಪಾಯ ಇದೆ
ಸೊ ಹೀಗಾಗ್ಬಿಟ್ಟು ಏನೋ ಒಂದು ನಡೆಯಬಾರದು ನಡೆಯುತ್ತೆ ಏನೋ ನಡೀತಾ ಇದೆ ನನಗೆ. ಸೊ ಈ ರೀತಿ ಹಾಗೆ ಅವನು ಯಾವಾಗ್ಲೂ ಒಂದ್ ದೊಣ್ಣೆ ಒಂದ್ ಚಾಕು ಸೊ ಎರಡನ್ನೂ ಇಟ್ಕೊಂಡು ಓಡಾಡೋದಂತೆ. ಅವ್ರ ಮನೆಯವ್ರು ಬಂದ್ ಮೇಡಮ್ ಯಾವಾಗ್ಲೂ ಒಂದ್ ಚಾಕು ದೊಣ್ಣೆ ಹೀಗೆ ಹಿಡ್ಕೊಂಡು ಅಲಿತಾ ಇದ್ದಾನೆ ಅವನು. ಸೊ ಈ ರೀತಿ ಈಗಾದಾಗ ಏನ್ ಹೇಳ್ತೀವಿ ಅದನ್ನ ಪ್ಯಾರನಾಯ್ಡ್ ಸೈಕೋಸಿಸ್ ಒಂದು ಕಾಯಿಲೆಯಾಗಿ ಮಾರ್ಪಾಡಾಗಿದೆ. ಸೊ ಇನ್ನು ಕಾಯಿಲೆಗಳು ನೋಡ್ಬೇಕು ಅಂದ್ರೆ ನೀವು ಹಂತ ಹಂತವಾಗಿ ಖಂಡಿತ ನಾನು ನಿಮ್ಮನ್ನ ಮತ್ತೆ ಆ ವಿಚಾರವಾಗಿ ಪ್ರಶ್ನೆ ಮಾಡ್ತೇನೆ. ಅದಕ್ಕೂ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಸಿದ್ಲಿಂಗ ಸ್ವಾಮಿ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಕೇಳಿ ಸಿದ್ಲಿಂಗ ಸ್ವಾಮಿ ಅವರೇ, ನಿಮ್ಮ ಪ್ರಶ್ನೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನೀವು ಪ್ರೋಗ್ರಾಮ್ ಕೊಡ್ತಿರೋದು ಬಹಳ ಒಳ್ಳೆಯದು ಸರ್. ಥ್ಯಾಂಕ್ ಯು, ಹೇಳಿ. ತುಂಬಾ ಸಂತೋಷ ಆಗುತ್ತೆ ಸರ್. ಹಾ, ಆಮೇಲೆ ನಾವು ಮನೆಯಲ್ಲಿ ಇರ್ತೀವಲ್ಲ ಸರ್, ನಾವು ಎಲ್ಲಿ ಹೊರಗಡೆ ಹೋದಾಗ ನಮ್ಮ ಅಪ್ಪ ಅಮ್ಮರು ಕೂಡ ಯಾಕೆ ಲೇಟ್ ಆಗಿ ಬರ್ತಿರ್ತಿ, ಏನು ನಿನ್ ಕೆಲಸ ಮುಗಿಸ್ಕೊಂಡು ಬೇಗ ಬರಕ್ ಆಗಲ್ಲೇನು ಅಂದ್ರೆ ಏನೋ ಒಂದು ತಪ್ಪು ಅಭಿಪ್ರಾಯ ತಿಳ್ಕೊಂತಾರೆ ಸರ್. ತಮ್ಮ ವಯಸ್ಸು ಎಷ್ಟು? ನಮ್ಮ ಹೆಸರು ನಮ್ಮ ಏಜ್ 42 ಸರ್. 42. ಸೊ ನಿಮ್ಮ ಮನೆಯವರು ಪ್ರಶ್ನೆ ಮಾಡ್ತಾರಾ, ನಿಮ್ಮ ಹೆಂಡತಿ ಮಕ್ಕಳು? ಮಾಡ್ತಾರೆ ಸರ್. ಸೊ ಮಾಡಿದಾಗ ನೀವೇನ್ ಹೇಳ್ತೀರಾ? ನಾವು ಇರೋ ವಿಚಾರ ಹೇಳ್ತೀವಿ ಮೇಡಮ್. ನಮ್ಮ ಹತ್ರ ಯಾವ ಹ್ಯಾಬಿಟ್ ಇಲ್ಲ, ಯಾವ ತರ ಇಲ್ಲ. ಇರೋ ವಿಚಾರ ಹೇಳಿದ್ರೆ ಅವ್ರು ನಂಬೋದೇ ಇಲ್ವಾ? ನಂಬ್ತಾರೆ ಮೇಡಮ್. ಆಮೇಲೆ ತಿಳಿಯಾದಾಗ ನಂಬ್ತಾರೆ ಮೇಡಮ್. ನಂಬಿದ್ರೆ ಇನ್ನು ಸಮಸ್ಯೆನೇ ಇಲ್ವಲ್ಲ, ನೀವೇ ಬಗೆಹರಿಸ್ಬಿಟ್ಟಿದ್ದೀರಾ. ತಿಳಿಯಾದಾಗ ನಂಬ್ತಾರೆ, ಕ್ಷಣಕ್ಕೆ ನಂಬಲ್ಲ ಅಂತ. ಓಕೆ, ಆ ಕ್ಷಣಕ್ಕೆ ನಿಮ್ ಮೇಲೆ ಕಿರ್ಚಾಡೋದು, ನೀನೆಲ್ಲೋ ಅಲಿತಾ ಇರ್ತೀಯಾ, ನಿನಗೇನೋ ಸಂಬಂಧ ಇದೆ, ಆ ರೀತಿ ಮಾತಾಡ್ತಾರಾ? ಇಲ್ಲ, ಆ ರೀತಿ ಏನಿಲ್ಲ ಮೇಡಮ್. ಓಕೆ, ಈ ಸಾಯಂಕಾಲ ಎಲ್ಲ ನೋಡ್ರಿ ಅದು ಗೆಳೆಯರ ಜೊತೆ ಹೋಗಿ ಅದೇ ಅದಕ್ಕೆ ಇದಕ್ಕೆ ಹೋಗ್ತಿರೇನು, ಅದೇ ಅಂದ್ರೆ ಏನಾದ್ರು ಮದ್ಯಪಾನ ಸೇವನೆ ಆತರ ಏನಾದ್ರು ಶುರು ಮಾಡ್ಕೊಂಡಿದ್ಯೇನೋ ಅಂತ ಅನುಮಾನ ಮಾಡ್ಕೋತಾರ? ಮಾಡ್ತಾರ ಮೇಡಮ್. ನಮ್ಮಲ್ಲ ಮೇಡಮ್, ಚೆನ್ನಾಗಿದೀವಿ ಆತರ ಮಾತಾಡ್ತಿರ್ತಾರ ಮೇಡಮ್. ನಾನು ಅದಕ್ಕೆ ಬೆಳಿಗ್ಗೆನೂ ನಿನ್ನೆನೂ ಹೇಳ್ದೆ ಮೇಡಮ್ ನಮ್ಮ ಮನೆಯವರಿಗೆ. ಏನ್ ಹೇಳಿದ್ರಿ? ಯಾವ ತರ ಈಗ ಅದೇ ಜೊತೆಲೆ ಹೋಗಿ ಎಣ್ಣೆ ಹಾಕಿ ಬಂದಿರಲ್ಲ ಅಂತಂದ್ರು. ನಾನು ಆ ಭಾವನೆನೇ ಇಲ್ಲ. ನಾನು ಏನು ಪ್ಯಾಟ್ ಹೋದ್ರು ಕೂಡ ಏನೇನೋ ಒಂದು ತಿನ್ಬೇಕಂದ್ರು ಕೂಡ ನಿಮ್ಮ ನೆನ್ಸಿಂದಲೇ ನಾನು ಹೋಗೋದಿಲ್ಲ. ಅವ್ರನ್ನ ಬಿಟ್ಟು ನಾನು ತಿಂತೀನಲ್ಲ ಅನ್ನೋ ನನ್ನ ಭಾವನೆ ಇದೆ. ನೀನ್ ಈ ತರ ನನ್ನ ಆಲಿಸಿ ಸೇರಿಸ್ತಲ್ಲ ಅಂತ ನಾನು ನನ್ನ ಹೆಂಡತಿಗೆ ಹೇಳಿದೆ. ಬಹುಶಃ ಸಿದ್ಲಿಂಗ ಸ್ವಾಮಿ ಅವರ ಸಮಸ್ಯೆ ನಾನು ಏನು ಮಾಡಲ್ಲ ಆದ್ರೂ ಅನುಮಾನಿಸ್ತಾರೆ ಅನ್ನೋದೇ ಸಮಸ್ಯೆ. ನೋಡಿ, ಅನುಮಾನ ಬರೋದು ಮನುಷ್ಯನ ಸಹಜ ಒಂದು ಗುಣ. ಈಗ ಕೋಪ, ದುಃಖ, ಸಂತೋಷ, ಈ ರೀತಿ ಅನುಮಾನನೂ ಒಂದು ಸಹಜವಾದ ಭಾವನೆ, ಸರಿನಾ? ಅದು ಬರ್ಲೇಬಾರ್ದು ಅಂತ ಹೇಳಿಕ್ ಬರೋದಿಲ್ಲ. ಸೊ ಅದು ಬಂದಾಗ ಇವರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಉತ್ತರದ ಮೇಲೆ ಅದು ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಮತ್ತೆ ಒಂದು ಹೇಳಿದ್ರಿ ಡಾಕ್ಟರ್, ಒಂದು ವಿಷಯ ಹೇಳಿದ್ರಿ, ಈಗ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಎದುರುಗಡೆಯವರು ತಪ್ಪು ಮಾಡ್ತಾರೆ ಅನ್ನುವಂಥ ಮನಸ್ಥಿತಿ. ಈಗ ನಾವು ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ನೋಡ್ಕೊತೀಯ. ಯಾಕಂದ್ರೆ ನನ್ನಲ್ಲಿ ಆ ಭಾವನೆ ಇದ್ದಾಗ ಎಲ್ಲರೂ ಹಾಗೆ, ಇಡೀ ಜಗತ್ತೇ ಹಾಗೆ ಅಂತ ಯೋಚನೆ ಮಾಡುವಂಥ ಮನಸ್ಥಿತಿ. ಸೊ ಇದು ಸಹಜವಾಗಿ ನಾವು ರೇಷಿಯೋ ವೈಸ್ ಪರ್ಸೆಂಟೇಜ್ ಮಾತನಾಡಿದ್ರೆ ಹಾಗೆ 1% ಜನಕ್ಕೆ ಅಂತ ಹೇಳಬಹುದು. ಅದನ್ನೇನ್ ಹೇಳ್ತೀವಿ, ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸ್ವಭಾವವೇ ಅನುಮಾನ, ಏನನ್ನೂ ನಂಬೋದಿಲ್ಲ, ಯಾರನ್ನೂ ನಂಬೋದಿಲ್ಲ. ಸೊ ಎಲ್ಲ ತಾನೇ ಸರಿ, ಇನ್ಯಾರು ಸರಿ ಇಲ್ಲ, ಎಲ್ಲದರ ಬಗ್ಗೆ ಅಪನಂಬಿಕೆ, ಎಲ್ಲದರ ಬಗ್ಗೆ ಇವ್ರು ಹೀಗೆ ಮಾಡಿರ್ತಾರೆ, ಅವ್ರು ಹಾಗೆ ಮಾಡಿರ್ತಾರೆ, ಇವರು ನನಗೇನೋ ತೊಂದರೆ ಕೊಡಕ್ ಶುರು ಮಾಡಿದ್ದಾರೆ, ಇವ್ರು ಈ ತರಹ ಕ್ಯಾಲ್ಕುಲೇಷನ್. ಹೌದು, ಅವರ ಸ್ವಭಾವವೇ ಅದು. ಇದನ್ನ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಅನುಮಾನ, ಎಲ್ಲರನ್ನೂ ಅನುಮಾನ. ಸೊ ಇನ್ನು ಕೆಲವು ಅನುಮಾನದ ಕಾಯಿಲೆಗಳಿದಾವೆ. ಅವು ಏನಂದ್ರೆ OCD, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಅಥವಾ ಗೀಳು ಮನೋರೋಗ ಅಂತ ಹೇಳ್ತೀವಿ. ಸೊ ಪದೇ ಪದೇ ಕೈ ತೊಳೆಯೋದು, ಏನಂದ್ರೆ ಏನಾದ್ರೂ ಮುಟ್ಟಿದ್ರೆ ಏನಾದ್ರೆ ಇದೇನೋ ಕೊಳೆ ಆಗ್ಬಿಟ್ಟಿದೆ ನನಗೆ, ಪದೇ ಪದೇ ಕೈ ತೊಳೆಯೋದು ನೋಡಿದೀರಾ? ಸೊ ಕೆಲವರು ಏನಾದ್ರು ಒಂಚೂರು ಬಸ್ಸಲ್ಲಿ ಮುಟ್ಟಿಸ್ಕೊಳಂಗಿಲ್ಲ, ಮನೆಗೆ ಹೋಗಿ ಸ್ನಾನ ಮಾಡೋದು. ಮತ್ತೆ ಅವ್ರು ಮಾಡ್ದಲ್ಲೇ ಮನೆಗೆ ಯಾರು ಬಂದ್ರೇನು ಫಸ್ಟ್ ಚಪ್ಪಲಿ ಬಿಟ್ಟು ಅವ್ರು ಹೋಗಿ ಕೈಕಾಲು ತೊಳ್ಕೊಂಡ್ ಬಂದು, ಈವನ್ ಏನಾದ್ರೂ ಬೇರೆ ಎಲ್ಲಾದ್ರೂ ತುಂಬಾ ಹೊತ್ತು ಇದ್ ಬಂದ್ರು ಸ್ನಾನ ಮಾಡ್ಲಿಕ್ಕೆ ಅವ್ರಿಗೂ ಇನ್ಸಿಸ್ಟ್ ಮಾಡ್ತಾರೆ. ಮತ್ತೆ ಬೀಗ ಹಾಕಿದಿನಾ ಇಲ್ವಾ, ಮತ್ತೆ ಗ್ಯಾಸ್ ಆಫ್ ಮಾಡಿದಿನಾ ಇಲ್ವಾ. ಸೊ ಈ ರೀತಿಯಾದ ಅನುಮಾನಕ್ಕೆ ಈ ರೀತಿಯ ಗೀಳಿದ್ದೇ ಇರುತ್ತೆ. ಒಂದು ದೂರವಾಣಿ ಕರೆ ಇದೆ, ಅದಕ್ಕೂ ಮುಂಚೆ ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಅದನ್ನು ನಾವು ನೋಡೋಣ. ಶ್ರವಣ್ ಕುಮಾರ್ ಬೆಳಗಾವಿಯಿಂದ ಫೋನ್ ಮಾಡಿದರೆ. ಕೇಳಿ ಶ್ರವಣ್ ಕುಮಾರ್, ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ತಾಯಿಯವರಿಗೆ ಈಗ ಕೆಲವೊಂದು ವರ್ಷಗಳ ಹಿಂದಿನಿಂದ ಅಂದ್ರೆ 2000ನೇ ಇಸ್ವಿದಿಂದ ಸರ್, ನಮ್ಮ ತಾಯಿಯವರು ಮಾನಸಿಕ ಕಾಯಿಲೆಗೆ ತುತ್ತಾದಂಗ್ ನಮಗ್ ಅನಿಸ್ತದೆ ಸರ್. ಏನು ಮಾನಸಿಕ ಕಾಯಿಲೆ ಹೇಳಿ, ಏನ್ ಮಾಡ್ತಾರೆ ಹೇಳಿ? ಅಂದ್ರೆ ಮೇಡಮ್ ಅವ್ರಿಗೆ ವಯಸ್ಸಾಗಿದೆ. ಎಷ್ಟು ವಯಸ್ಸು? 70 ವರ್ಷ ಆಗಿದೆ ಮೇಡಮ್. ಸರಿ, ಏನ್ ಮಾಡ್ತಾರೆ? ಅವ್ರ ನಡವಳಿಕೆ ಹೇಳಿ.
ಅಂದ್ರೆ ಅವರು ಹೀಗ್ ಕೂತ್ಕೊಂಡಿದ್ದವಾಗ ಮೇಡಮ್ ಎಲ್ಲಾದ್ರೂ ಹೋಗ್ಬೇಕಿದ್ರೆ ನೀರ್ ತರಕ್ ಹೋಗ್ಬೇಕಿದ್ರೆ ಈ ಕೈ ಹಿಂದ್ ಬದಿ ಕೈ ಆಡ್ಸೋದು ಮತ್ತೆ ಈ ಕೊಡಪನಗಳನ್ನ ಬೀಸೋದು ಆ ಸಣ್ಣ ಮಕ್ಳು ಯಾವ ರೀತಿ ಮಾಡ್ತಾರಲ್ಲ ಸರ್ ಮೇಡಮ್ ಆ ರೀತಿ ಮಾಡ್ತಾ ಇರ್ತಾರೆ. ಮತ್ತೆ ಸುಮ್ನೆ ಕೂತ್ಕೊಂಡಿದ್ದವಾಗ ನನ್ ಮೊಮ್ಮಕ್ಕಳು, ನನ್ನ ಗಂಡ, ನನ್ನ ಮಕ್ಕಳು ಅಂತ ಹೇಳಿ ಕನ್ವರ್ಸ್ತಾ ಇರ್ತಾರೆ. ಮತ್ತೆ ಯಾವ್ದಾದ್ರು ಹೀಗೆ ನಾವು ಟೀ ಮಾಡ್ತಿರ್ಬೇಕಾದ್ರೆ ಇನ್ನು ಯಾರು ಕುಡ್ದಿರೋದಿಲ್ಲ, ಅವಾಗ ಅವ್ರಿಗೆ ಇದು ಟೀ ಮಾಡಿದವಾಗ ಇನ್ನು ಯಾರು ಕುಡ್ದಿರೋದಿಲ್ಲ, ಅವ್ರನ್ನ ಕರೀಲಿಲ್ಲ ಹೇಳಿ ಅವ್ರು ಬೇಹ ಮಾಡ್ಕೊಳ್ತಾರೆ. ನೀವು ನೀವು ನಾವು ಟೀ ಮಾಡ್ತಿರಲ್ಲ ಮೇಡಮ್, ಬೆಳಿಗ್ಗೆ ಎದ್ದ ಕೂಡಲೇ ಟೀ ಕುಡಿಬೇಕಿದ್ರೆ ಇನ್ನೂ ಟೀ ಮಾಡಿರೋ ಆಗಿರೋದಿಲ್ಲ, ಅವ್ರಿಗೆ ಸ್ಮೆಲ್ ಬರ್ತದೆ ಟೀ ಪುಡಿದು ಹೀಗೆ. ಅವರು ಏನ್ ಮಾಡ್ಕೊಳ್ತಾರ ಅಂತಂದ್ರೆ ನನ್ ಬಿಟ್ಟೆ ಅವ್ರೆಲ್ಲ ಚಾ ಕುಡ್ಕೊಂಡ್ರು, ತಿಂಡಿ ತಿಂದ್ರು, ಮತ್ತೆ ನಮ್ಗೆಲ್ಲಾ ವಿಚಾರ ಮಾಡೋದಿಲ್ಲ, ನಮ್ಮ ಗಂಡ ಎಲ್ಲ ಇದ್ದಿದ್ರೆ ಹೀಗ ಆಗ್ತಿತ್ತ ಅಂತ ಹೇಳಿ. ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ಒಂದು ನೋಡಿ, ಬೇಜಾರಿರಬಹುದು ಅವರಿಗೆ, ನನಗೆ ಜಾಸ್ತಿ ಯಾರು ಮಾತಾಡಿಸ್ತಾ ಇಲ್ಲ, ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವಯಸ್ಸಾದವ್ರನ್ನ ಸಾಮಾನ್ಯವಾಗಿ ನಾವು ಜಾಸ್ತಿ ಮಾತಾಡೋದಿಲ್ಲ, ಎಲ್ಲಾದ್ರಲ್ಲೂ ಇನ್ವಾಲ್ವ್ ಮಾಡೋದಿಲ್ಲ, ಅದರಿಂದ ಹಂಗಾಗ್ತಾ ಇರ್ಬೋದು. ವಯಸ್ಸಾದಾಗ ಏನ್ ಮಾಡ್ಬೇಕು, ಪ್ರತಿ ದಿವಸ ಮಗ ಆದವರು, ಸೊಸೆ ಆದವರು ಎಲ್ಲ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಒಂದ್ ಕಡೆ ಅಭದ್ರತೆಯ ಭಾವ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇರಬಹುದು ಅಷ್ಟೇ. ಬಹುಶಃ ಇದು ಹೆಚ್ಚು ಕೇರ್ ತಗೊಂಡಾಗ ಇಂತಹ ಸಮಸ್ಯೆಗಳನ್ನ ಅವರೇ ಸ್ವಲ್ಪ ಕೇರ್, ಅಟ್ಲೀಸ್ಟ್ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಮಾತಾಡೋದು, ನಿನ್ಗೆ ಏನಾದ್ರು ಕಷ್ಟ ಸುಖ ಇದೆಯಾ, ಹುಷಾರಿಲ್ವಾ, ಅಥವಾ ಏನೋ ಒಂದು ಅಡಿಗೆ ಮಾಡೋದ್ರಲ್ಲ ಇನ್ನೊಂದ್ರಲ್ಲ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಒಂದು ತರಕಾರಿ ಹೆಚ್ಚೋದಿರ್ಬೋದು, ಯಾವುದೇ ಕೆಲಸಗಳಿರಬಹುದು. ಯಾವುದಕ್ಕೂ ಇನ್ವಾಲ್ವ್ ಮಾಡ್ಕೊಂಡಿಲ್ಲ, ಒಂದು ಮೂಲೆಯಲ್ಲಿರೋದು, ಟೈಮಿಗೆ ಊಟ ಕೊಡೋದು ಅಷ್ಟೇ ಮಾಡಿದ್ರೆ ಈ ತರ ಅನ್ಸುತ್ತೆ, ಓಕೆ ನನ್ನನ್ನು ಬಿಟ್ಟು ಟೀ ಮಾಡಿ ಎಲ್ಲ ಮಾಡ್ತಿದ್ದಾರೆ, ನಮ್ಮನ್ನ ಕನ್ಸಿಡರ್ ಮಾಡಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬನ್ನಿ ಟೀ ಮಾಡೋಣ, ಮಾಡ್ತಾ ಇದ್ದೀನಿ, ಕೊಡ್ತೀನಿ, ಈ ತರ ಒಂಚೂರು ರನ್ನಿಂಗ್ ಇದ್ರೆ ಅವರೂನು ಹಾಗಂತ ಆ ರೀತಿಯಾದ ಭಾವನೆ ಬರೋದಿಲ್ಲ. ಬಹುಶಃ ಐಡಲ್ ಮೈಂಡ್ ಇಸ್ ದಿ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ ಹಾಗೆ, ಮನಸ್ಸನ್ನ ಬಹಳ ನಾವೆಲ್ಲ ಸೇಫ್ ಲಾಕರ್ ಅಲ್ಲಿ ಇಟ್ಬಿಟ್ರೆ ಅದು ಹೀಗೆ ಆಗತ್ತೆ. ಅದಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು. ಉಪಯೋಗಿಸಿಲ್ಲ ಅಂದ್ರೆ ಮೆದುಳು ಕೂಡ ಹಾಳಾಗತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ಬಹುಶಃ ಪ್ರೀತಿ ವಿಶ್ವಾಸದಿಂದ ಮಾತ್ರ ಇಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಮಾತನಾಡ್ತಾ ಇದ್ವಿ. ಬೇರೆ ಬೇರೆ ರೀತಿಯ ಅನುಮಾನಗಳು, ಅಥವಾ ನಾನು ತಪ್ಪು ಮಾಡಿದ್ದೀನಿ ಅಂದ್ರೆ ಇಡೀ ಜಗತ್ತೇ ತಪ್ಪು ಮಾಡಿದೆ ಅನ್ನುವಂತಹ ಒಂದು ಭಾವನೆ ಏನಿದೆ, ಇದು ಹೇಗೆ ಮನುಷ್ಯನನ್ನ ನಂಬಿಕೆಯ ಹತ್ರಕ್ಕೂ ಕೂಡ ಸುಳಿದಂಗೆ ಮಾಡುತ್ತೆ. ನೀವು ಹೇಳ್ತಿರೋದು ನಾನು ತಪ್ಪು ಮಾಡಿದೀನಿ, ಬೇರೆಯವರು ಏನೇನ್ ದುಷ್ಪರಿಣಾಮಗಳು, ಈ ಅನುಮಾನದಿಂದ ಎಷ್ಟೋ ತೊಂದರೆಗಳು ಶುರುವಾಗುತ್ತೆ. ಒಂದು ಪುರಾಣದ ಕಥೆನೇ ತಗೋಬೇಕು ಅಂದ್ರೆ ರಾಮ ಸೀತೆಯಿಂದ. ಸೊ ಅದೇನಾಯ್ತು, ರಾಮ ರಾವಣರ ಯುದ್ಧ ಆಯ್ತು, ಎಲ್ಲ ಲಂಕೆ ಬಂತು. ಆಮೇಲೆ ರಾಮ ಹೇಳಿದ ಮಾತು ಕೇಳಿ ಎಲ್ಲರಿಗೂ ತುಂಬಾ ನೋವಾಯ್ತಂತೆ. ಏನ್ ಹೇಳ್ದ ಅಂದ್ರೆ, ಈಗ ಸೀತೆನಂತೂ ನಾನು ಬಿಡಿಸಿ ಆಯ್ತು, ಸೀತೆ ಇಸ್ ಫ್ರೀ, ಎಲ್ಲಾದ್ರೂ ಹೋಗ್ಬಹುದು ಅವಳು ಅಂತ. ಆಗ ಎಲ್ರಿಗೂ ನೋವಾಗಿ, ಏನಿದು 14 ವರ್ಷ ವನವಾಸದಲ್ಲಿ ಸೀತೆ ಜೊತೆಲಿ ಇದ್ಲು, ಈಗೇನು ರಾಮ ಹೀಗೆ ಹೇಳ್ತಿದಾರಲ್ಲ ಅಂತ. ಯಾಕೆ ಅಂತ ಕೇಳಿದಾಗ, ನೋಡಿ ರಾವಣನ ಜೊತೆ ಇಷ್ಟು ವರ್ಷ ಸೀತೆ ಇದ್ದಿದ್ದಾಳೆ, ಈಗ ಕರ್ಕೊಂಡು ಹೋದ್ರೆ ಆತ ಫಸ್ಟ್ ರಾಜ, ಆಮೇಲೆ ಪತಿ. ಸೊ ಈಗ ಕರ್ಕೊಂಡು ಹೋದ್ರೆ ರಾಣಿಯಾಗಿ ಒಪ್ಕೊಳ್ಳೋದಿಲ್ಲ ಜನ ಅಂತ ಹೇಳ್ತಾನೆ. ಆಗ ಸೀತೆ ಅಗ್ನಿ ಪ್ರವೇಶ ಮಾಡ್ತಾಳೆ, ಮತ್ತೆ ಪಾವಿತ್ರ್ಯತೆಯನ್ನ ತೋರಿಸ್ತಾಳೆ. ಈಗಿನ ಸೀತೆಯರು ಅಗ್ನಿ ಪ್ರವೇಶ ಮಾಡಿ ಪಾವಿತ್ರ್ಯತೆಯನ್ನ ತೋರಿಸ್ಕೊಳ್ಳಿಕ್ ಆಗಲ್ಲ, ಆದ್ರೂ ಪಾಪ ತುಂಬಾ ಜನ ಅಗ್ನಿ ಪ್ರವೇಶ ಮಾಡಿ ವಾಪಸ್ ಬರ್ತಾ ಇಲ್ಲ. ಸೊ ಇದನ್ನ ತಡೆಗಟ್ಟಬೇಕು, ಈ ರೀತಿಯಾದ ದುಷ್ಪರಿಣಾಮಗಳು. ಆಮೇಲೆ ಸೀತೆ ಹೋದ್ರೂ ನಿಮಗ್ ಗೊತ್ತೇ ಗೊತ್ತು, ಇನ್ನೊಬ್ಬ ಪ್ರಜೆ ಅನುಮಾನ ಹೇಳ್ತಾನೆ, ಮತ್ತೆ ಹೊರಟು ಹೋಗ್ಬಿಡ್ತಾಳೆ ತುಂಬು ಗರ್ಭಿಣಿ. ಈ ರೀತಿಯಾದ ಎಲ್ಲರನ್ನೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಕಾಡದಂತಹ ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಬಸವರಾಜ್ ಅಂತ ಚಳ್ಳಕೆರೆಯಿಂದ ಕರೆ ಮಾಡಿದ್ದಾರೆ. ಕೇಳಿ ಬಸವರಾಜ್ ನಿಮ್ಮ ಪ್ರಶ್ನೆ. ಹಲೋ, ಕೇಳಿ ಬಸವರಾಜ್ ನಿಮ್ಮ ಪ್ರಶ್ನೆ. ನಾವು ಬಹಳ ದಿವಸದಿಂದ ಡ್ರಿಂಕ್ಸ್ ಮಾಡ್ತಿದ್ವಿ, ಆದ್ರೆ ಈಗ ಡ್ರಿಂಕ್ಸ್ ಮಾಡೋದ್ ಬಿಟ್ಬಿಟ್ಟಿದೀವಿ. ಓಕೆ. ನಾ ಮನೆಗೆ ಬಂದಾಗೆಲ್ಲ ನನ್ನ ಹೆಂಡತಿ ಮಕ್ಕಳು ಈಗ ನೀವು ಕುಡಿತಾ ಇದೀರಿ ಅಂತ ಹೇಳಿ ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಅದಕ್ಕೇನು ಪರಿಹಾರ? ಸ್ವಲ್ಪ ನೋಡಿ, ಡ್ರಿಂಕ್ಸ್ ತುಂಬಾ ವರ್ಷ ಮಾಡಿದೀರಾ, ಅವರಿಗೆ ಆ ಭಯ ಇದೆ, ನಿಮ್ಮೇಲಿನ ಕಾಳಜಿಯಿಂದ ಅವರು ಪದೇ ಪದೇ ಕೇಳ್ತಾ ಇದ್ದಾರೆ. ಸ್ವಲ್ಪ ದಿವಸ ಅನುಮಾನ ಇರುತ್ತೆ, ನೀವು ಪದೇ ಪದೇ ಕುಡಿದು ಬಂದಿಲ್ಲ ಅಂತ ಖಚಿತ ಆದ ತಕ್ಷಣ, ನೋಡಿ ಕುಡ್ದಾಗ ತೂರಾಡ್ತಿರ್ತೀರಾ, ಏನೇನೋ ಮಾತಾಡ್ತಿರ್ತೀರಾ, ನಿಮ್ ನಡವಳಿಕೆಗಳನ್ನ ಅವರು ನೋಡ್ತಾನೆ ಇರ್ತಾರೆ. ಇನ್ನೊಂದು ಸ್ವಲ್ಪ ದಿನ ಆದ್ರೆ ಅವ್ರಿಗೆ ನಂಬಿಕೆ ಬರುತ್ತೆ. ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ, ಅದು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಗಂಡನ ಮೇಲಿರೋ ಪ್ರೀತಿ ಕಾಳಜಿಯಿಂದ ಹಾಗೆ ಮಾಡ್ತಿದ್ದಾರೆ, ಸ್ವಲ್ಪ ಟೈಮ್ ವೇಟ್ ಮಾಡಿ.
ಇಲ್ಲ ಅಂದ್ರೆ ಆಪ್ತ ಸಮಾಲೋಚನೆಗೆ ಕರ್ಕೊಂಡು ಬನ್ನಿ, ನಾವು ಹೇಳ್ಬಹುದು. ಒಟ್ಟಾರೆ ಹೇಳೋದಾದ್ರೆ ಒಂದು ಹೆಚ್ಚು ಸಂದರ್ಭಗಳಲ್ಲಿ ತಪ್ಪು ಮಾಡಿ ಒಂದು ಸಂದರ್ಭದಲ್ಲಿ ನಾನು ಸರಿಯಾಗಿದ್ದೀನಿ ಅಂತ ಪ್ರೂವ್ ಮಾಡಿದ ತಕ್ಷಣ ತಪ್ಪುಗಳೆಲ್ಲ ಮುಚ್ಚಿ ಹೋಗಲ್ಲ. ಅದಕ್ಕೆ ಅದರದೇ ಆದ ಸಮಯ ಬೇಕಾಗುತ್ತೆ. ಸ್ವಲ್ಪ ಸಮಯ ಕಾಲ ಮಾತ್ರ ಎಲ್ಲವನ್ನ ಮರೆಸ್ಲಿಕ್ಕೆ ಸಾಧ್ಯ ಅಂತ ತಾವು. ಬಹಳ ಧನ್ಯವಾದಗಳು ಬಸವರಾಜರ ನಿಮ್ಮ ಪ್ರಶ್ನೆಗೆ. ನಾವು ಮಾತನಾಡ್ತಾ ಇದ್ವಿ ಅನುಮಾನದ ದುಷ್ಪರಿಣಾಮಗಳು, ಅದನ್ನ ಮುಂದುವರಿಸೋದೇ ಆದ್ರೆ ಸೊ ಯಾವ ವಿಚಾರಗಳು ಹೇಳ್ತೀವಿ? ಸೊ ಒಂದು ಹೇಳ್ದೆ, ಈಗ ಅನುಮಾನ ಗಂಡ ಹೆಂಡತಿಯರ ಮಧ್ಯೆ ಬಂದಾಗ ಏನೇನು ದುಷ್ಪರಿಣಾಮ. ಒಂದು, ಎಷ್ಟೋ ಜನ ಗಂಡ ಹೆಂಡತಿಯಲ್ಲಿ ಅನುಮಾನ ಇದ್ರೂ ಕೂಡ ಹೇಗೋ ಸಹಿಸ್ಕೊಂಡಿರ್ತಾರೆ, ಮಕ್ಕಳಿಗೋಸ್ಕರ, ತಂದೆ ತಾಯಿಗೋಸ್ಕರ, ಬಿಟ್ಟು ಬರಬೇಡ, ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರು, ಹೀಗೆಲ್ಲ. ಆಗ ಮ್ಯಾರಿಟಲ್ ಡಿಸ್ಹಾರ್ಮನಿ, ಒಂದು ನೆಮ್ಮದಿ ಇರಲ್ಲ, ಹಾಗಿರ್ತಾರೆ. ಇಲ್ಲ ಅಂದ್ರೆ ವಿಚ್ಛೇದನಕ್ಕೆ ಹೋಗ್ಬಿಡುತ್ತೆ, ಆಗೋದಿಲ್ಲಪ್ಪ ಇವ್ರ ಜೊತೆ ಇರೋದಕ್ಕೆ, ಇಷ್ಟೊಂದು ಅನುಮಾನ. ಸರಿ, ಅದು ಒಂದು. ಇಲ್ಲ ಅಂದ್ರೆ ಕೊಲೆ ತನಕ ಹೋಗ್ಬಿಡುತ್ತೆ. ಅನುಮಾನದಲ್ಲಿ ಒಬ್ಬ ವ್ಯಕ್ತಿ ಹೆಂಡತಿನ ಸಾಯಿಸಿರೋದು ಅಥವಾ ಹೆಂಡತಿ ಗಂಡನ್ ಸಾಯಿಸಿರೋದು ಸುಮಾರು ಕಥೆಗಳು ನೋಡಿ. ಇದು ಗಂಡ ಹೆಂಡತಿಯರ ಅನುಮಾನ. ಇನ್ನೊಂದು, ತಂದೆ ತಾಯಿ ಮಕ್ಕಳ ಮೇಲೆ ಯಾವಾಗ್ಲೂ ಅನುಮಾನ ಮಾಡ್ತಾ ಇದ್ರೆ ಏನಾಗುತ್ತೆ, ಅವರಿಬ್ಬರ ಸಂಬಂಧ ಹಾಳಾಗುತ್ತೆ. ಸರಿಯಾ? ಸೊ ಹೀಗಾಗಿ ನಾನೇನ್ ಹೇಳೋದು ಅಂದ್ರೆ, ಸಂಬಂಧ ತಂದೆ ತಾಯಿ ಮಕ್ಕಳದು ಹಾಳಾಗೋಯ್ತು. ಮತ್ತೆ ಕೆಲಸದ ಸ್ಥಳದಲ್ಲಿ ನಾವು ಅನುಮಾನ ಮಾಡ್ತಾನೆ ಇದ್ರೆ ಏನಾಗುತ್ತೆ, ನಮಗೆ ನೆಮ್ಮದಿ ಇಲ್ದಂಗ ಆಗೋಗುತ್ತೆ, ಒಂದು ಇಡೀ ವ್ಯವಸ್ಥೆ ಹಾಳಾಗುತ್ತೆ, ಇಡೀ ಒಂದು ಪರಿಸರ ಹಾಳಾಗುತ್ತೆ. ಸೊ ಇನ್ನು ಎಲ್ಲೇ ಮೀರಿ ಹೋದ್ರೆ ಮಾನಸಿಕ ಕಾಯಿಲೆಗಳು ಬರುತ್ತೆ. ಇನ್ನೊಂದು ಹೈಪೋಕಾಂಡ್ರಿಯಾಸಿಸ್ ಅಂತ ಹೇಳ್ತೀವಿ. ಯಾವುದೋ ಒಬ್ಬ ರೋಗಿಗೆ ಏನಾಗುತ್ತೆ, ಯಾವಾಗ್ಲೂ ಡಾಕ್ಟರ್ ನನ್ನ ರೋಗ ಸರಿಯಾಗಿ ಪತ್ತೆ ಹಚ್ಚಿದಾರಾ ಇಲ್ವಾ, ದುಡ್ಡು ಕೀಳ್ಲಿಕ್ಕೆ ಸುಮ್ಮನೆ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ದಾರೆ, ನನ್ನ ಕಾಯಿಲೆ ಗುಣ ಆಗೋದೇ ಇಲ್ಲ, ನನ್ಗೆ HIV ಕಾಯಿಲೆ ಇರಬಹುದು, ಇನ್ನೊಂದು ಕಾಯಿಲೆ ಇರಬಹುದು, ಪದೇ ಪದೇ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಅವರು ಈ ಅನುಮಾನದಿಂದನೇ ಜಾಸ್ತಿ ನರಳ್ತಾ ಇರ್ತಾರೆ ರಿಯಲ್ ರೋಗಕ್ಕಿಂತ. ತುಂಬಾ ಜನ ನಿಂದು ಯಾವ್ದು ಬ್ಲಡ್ ಗ್ರೂಪ್ ಅಂತ ಕೇಳಿದ್ರೆ ನಾನು ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸಿಲ್ಲ, ಭಯ, ಏನಾದ್ರು ಕಾಯಿಲೆ ಇದ್ರೆ ಅನ್ನುವಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೇಳ್ತಾರೆ. ಅಂದ್ರೆ ಇದು ಕೂಡ ಎಲ್ಲ ಒಂದ್ ಕಡೆ ಹೆಚ್ಚು ದ್ವಂದ್ವಕ್ಕೆ ಬೀಳ್ಸುತ್ತೆ. ಹೌದು, ನಾನು ಈಗ ಹೇಳಿದ್ನಲ್ಲ ಹೈಪೋಕಾಂಡ್ರಿಯಾಸಿಸ್ ಅನ್ಬಿಟ್ಟು, ನಾನು ಚೆಕ್ ಮಾಡ್ಬಿಟ್ರೆ ನನ್ಗೇನೋ ರೋಗ ಇರುತ್ತೆ, ಅದರಿಂದ ಏನೋ ವರಿ ಮಾಡ್ಕೊಳ್ಳೋ ಅಂತದಿಲ್ಲ. ಚೆಕ್ ಮಾಡಿದ್ರೆ ಕಾಯಿಲೆ ಇದ್ರೆ ಗೊತ್ತಾಗುತ್ತೆ, ಅದಕ್ಕೆ ಸೂಕ್ತವಾದ ಪರಿಹಾರನ ಕಂಡುಕೋಬಹುದು. ಚೆಕ್ ಮಾಡಿಲ್ಲ ಅಂದ್ರೆ ಇನ್ನು ಆ ಭಯ ಹಾಗೆ ಉಳಿದು ಬಿಡುತ್ತೆ. ಒಂದ್ಸರಿ ಚೆಕ್ ಮಾಡಿಸ್ದಾಗ ಒಂದ್ 5 ನಿಮಿಷ ಭಯ ಆಗ್ಬಹುದು, ಯಾರಿಗೇ ಆಗ್ಲಿ. ಒಂದ್ ಕೊಲೆಸ್ಟ್ರಾಲ್ ಚೆಕ್ ಮಾಡಕ್ ಹೋದ್ರೂನು ನನಗೇನೋ ತೊಂದರೆ ಇರಬಹುದು, ಆ ತರ ಒಂದು ಜಾಸ್ತಿ ಇರಬಹುದು, ಇದ್ರೆ ಏನ್ ಮಾಡೋದು, ಏನು ತಿನ್ನಕ್ಕಾಗಲ್ಲ, ಅಥವಾ ಶುಗರ್ ಇರಬಹುದು, HIV ಇರಬಹುದು. ಈ ರೀತಿಯಾದ ಭಯ ಮತ್ತು ಸಹಜ. ಸೊ ಅದು ಮೊಮೆಂಟರಿ. ಸೊ ಅದನ್ನ ಹಾಗೆ ಮಾಡ್ಲೇ ಇಲ್ಲ ಕೆಲಸ ಅಂದ್ರೆ ಲೈಫ್ ಲಾಂಗ್ ಭಯ ಇರುತ್ತೆ. ಆ ಮೊಮೆಂಟರಿ ಭಯನ ಅದರಿಂದ ಆಚೆ ಬರಬಹುದು. ಹಾಗೇನೆ ಸಾಮಾನ್ಯವಾಗಿ ಈ ಗೃಹಿಣಿಯರಲ್ಲಿ ಈಗ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ, ಅಡುಗೆ ಬಹಳ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾರೆ, ಆಮೇಲೆ ಅವ್ರು ಹೋದ್ಮೇಲೆ ಅಡುಗೆ ಚೆನ್ನಾಗಿತ್ತೋ ಇಲ್ವೋ, ಅಥವಾ ನಮ್ಮ ಸತ್ಕಾರ ಚೆನ್ನಾಗಿತ್ತೋ ಇಲ್ವೋ, ಏನಾದರೂ ಬೇಸರ ಮಾಡ್ಕೊಂಡ್ರೇನೋ, ಇದು ಸಹಜವಾಗಿ ಎಲ್ಲ ಕಡೆ ನಾವು ನೋಡ್ತೇವೆ. ಆದರೆ ಇದರಿಂದ ಹೊರಗಡೆ ಬರಲಿಕ್ಕೂ ಕೂಡ ಆ ಒಂದು ಆತ್ಮವಿಶ್ವಾಸದ ಒಂದು ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಒಂದು ನೋಡಿ, ಮುಕ್ತವಾದ ಚರ್ಚೆ. ಸೊ ಯಾರೇ ಇರಬಹುದು, ಮುಕ್ತ ಚರ್ಚೆ, ಪಾರದರ್ಶಕತೆ ಎರಡೂ ಇರ್ಬೇಕು. ಯಾವುದೇ ಸಂಬಂಧ ತಗೊಳ್ಳಿ, ಗಂಡ ಹೆಂಡತಿಯರ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಸಂಬಂಧ ಇರ್ಬೋದು, ತಾಯಿ ಮಕ್ಕಳ ಸಂಬಂಧ ಇರ್ಬೋದು, ಸಹೋದ್ಯೋಗಿಗಳ ಜೊತೆ ಇರ್ಬೋದು, ನಮಗ್ ಬೇಕಾದವ್ರು ಯಾರದೇ ಇರ್ಲಿ, ನಂಬಿಕೆ ಬಹಳ ಮುಖ್ಯ ಅಲ್ವಾ? ಸೊ ನಂಬಿದ್ರೆ ದೇವರು, ನಂಬಿಲ್ಲ ಅಂದ್ರೆ ಅದೇ ಕಲ್ಲಾಗ್ಬಿಡುತ್ತೆ. ಹಾಗೆ ನಂಬಿಕೆ ಬಹಳ ಮುಖ್ಯ, ಮುಕ್ತ ಚರ್ಚೆ ಬಹಳ ಮುಖ್ಯ. ನಮ್ಗೆ ಏನೇ ಡೌಟ್ ಬರ್ಲಿ ಕೂತು ವಿಮರ್ಶೆ ಮಾಡ್ಬೇಕು. ನಾವು ಇಬ್ರು ಕೂತು ವಿಮರ್ಶೆ ಮಾಡ್ಬೇಕು, ಅಥವಾ ಆ ಪರ್ಸನ್ ಯಾರ ಬಗ್ಗೆ ನಮಗೆ ಅನುಮಾನ ಇದೆ ಅವ್ರ ಜೊತೆ ಕೂತ್ಕೊಂಡು ವಿಮರ್ಶೆ ಮಾಡಬಹುದು. ಹಂಗೂ ಆಗ್ಲಿಲ್ಲ, ಪರಿಹಾರ ಆಗ್ಲಿಲ್ಲ ಅಂದ್ರೆ ಆಪ್ತ ಸಮಾಲೋಚಕರ ಹತ್ರ ಬರಬಹುದು, ಮತ್ತೆ ವೈದ್ಯರ ಹತ್ರ, ಮನೋವೈದ್ಯರ ಹತ್ರ ಬರಬಹುದು. ಅಂದ್ರೆ ಈಗ ನಾವು ಒಂದು ಕಾರ್ಯ ಮಾಡ್ಬಿಟ್ಟಿದ್ದೀವಿ, ಕಾರ್ಯ ಮಾಡಿ ಆಗೋಗಿದೆ, ಆದರೆ ಆದ್ಮೇಲೆ ಅದನ್ನ ಚಿಂತೆ ಮಾಡಿ ಕೊರಗ್ತಾ ಕೂರೋ ಅವಶ್ಯಕತೆ ಇಲ್ಲ. ಆ ರೀತಿ ಅನುಮಾನ ಬರುತ್ತೆ ಅಂತ ಗೊತ್ತಿದ್ರೆ, ಹೇಗಿದೆ ಊಟ, ಏನು ಚೆನ್ನಾಗಿದ್ಯಾ, ತಿನ್ನೋ ಹಂಗಿದ್ಯಾ, ಯೂಶಲಿ ಕೇಳ್ತೀವಿ ಅಲ್ವಾ ನಾವು. ಸೊ ಒಂದ್ ಮಾತು ಕೇಳಿದ್ರೆ ಒಳ್ಳೇದು. ಅವರು ಇಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಯೂಶಲಿ ಊಟ ಮಾಡಿದವರು ಅತಿಥಿಗಳು ಹೇಳ್ತಾರೆ ಚೆನ್ನಾಗಿದೆ, ಅಥವಾ ಉಪ್ಪು ಕಡಿಮೆ ಇದೆ, ಉಪ್ಪು ಜಾಸ್ತಿ ಇದೆ, ಖಾರ ಜಾಸ್ತಿ, ಏನೋ ಒಂದು. ಸೊ ನಿಮ್ಗೆ ಆತ್ಮೀಯತೆ ಬೆಳೆದ್ ಬಿಟ್ರೆ ಅಥವಾ ಮುಕ್ತ ಚರ್ಚೆ ಶುರುವಾದ್ರೆ ಏನು ಸಮಸ್ಯೆ ಇರಲ್ಲ. ನಿಮ್ಗೆ ರೋಬೋ ತರ ಬರೋದು, ತಟ್ಟೆ ಇಡೋದು, ಓಡೋಗೋದು ಮಾಡಿದ್ರೆ ಈ ತರ ಸಮಸ್ಯೆ ಬರುತ್ತೆ. ಒಟ್ಟಾರೆ ಅಂತಹ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಬರ್ಸೋದು ಎಷ್ಟು ಮುಖ್ಯನೋ ಆತ್ಮೀಯತೆಯಿಂದ ಮಾತಾಡಿದಾಗ ಫೀಡ್ಬ್ಯಾಕ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಮುಕ್ತವಾದ ಚರ್ಚೆ ಬಹಳ ಮುಖ್ಯ ಅಂತ ಹೇಳ್ತೀರಿ. ಹಾಗೇನೆ ಇವತ್ತಿನ ಕಾಲದಲ್ಲಿ ತುಂಬಾ ಪೋಷಕರು ಹೇಳ್ತಾ ಇರ್ತಾರೆ, ನನ್ನ ಮಗ ಯಾವಾಗಲೂ ಕಂಪ್ಯೂಟರ್ ಏನೋ ನೋಡ್ತಿರ್ತಾನೆ, ನಾನು ಹೋಗೋ ವರ್ಷಕ್ಕೆ ಆಫ್ ಮಾಡ್ತಾನೆ. ಅಂದರೆ ಅವನು ನಿಜವಾಗ್ಲೂ ಬಹಳ ಸೀರಿಯಸ್ ಆಗಿ ಅವನು ಸ್ಟಡಿ ಮಾಡ್ತಿದ್ರು, ಅಥವಾ ಏನೋ ಅವನಿಗೆ ಬೇಕಾದಂಥ ವಿಚಾರಗಳು ನೋಡ್ತಾ ಇದ್ರು ಕೂಡ ಈ ರೀತಿಯ ಅನುಮಾನಗಳು ಪೋಷಕರನ್ನು ಕಾಡ್ತಕ್ಕಂಥದ್ದು, ಅದು ಆ ಪೋಷಕರು ಅವನನ್ನು ಪ್ರಶ್ನೆ ಮಾಡಿದಾಗ ಅವನು ತಿರುಗಿ ಬೀಳ್ತಕ್ಕಂಥ ಸಂದರ್ಭಗಳು ಎಷ್ಟು ಅಪಾಯಕಾರಿ ಇದು. ಇದು ಹೇಗೆ ಅಪಾಯಕಾರಿ ಅನ್ನೋದಕ್ಕೆ
ನಾವೊಂದು ಉದಾಹರಣೆ ಹೇಳ್ತೀನಿ. ಒಂದು 10ನೇ ಕ್ಲಾಸ್ ಹುಡುಗಿ, ನಾನೊಂದು ಇದೇ ಥರ ಯಾವುದೋ ಸ್ಕೂಲಲ್ಲಿ ಹೋಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹೇಳ್ತಾ ಇದ್ದೆ, ಅನುಮಾನ, ಇನ್ನೊಂದು ಮತ್ತೊಂದು ಮುಕ್ತ ಚರ್ಚೆ ಎಲ್ಲಾನು. ಆ ಹುಡುಗಿ ಬಂದು ತುಂಬ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಲು ಸಪ್ರೇಟಾಗಿ ಬಂದು. ಯಾಕೆ ಅಂದರೆ ನಮ್ಮ ತಾಯಿ ನೋಡಿ ಮೇಡಮ್, ಸ್ವಂತ ತಾಯಿ ಎಲ್ಲದಕ್ಕೂ ಅನುಮಾನ ಮಾಡ್ತಾರೆ. ನಾನು ಆಚೆ ಬಂದ್ಬಿಟ್ಟು ಸ್ಕೂಲಿಂದ ಒಂದು 5 ನಿಮಿಷ ಏನಾದ್ರೂ ಒಂದು ನೋಟ್ಸ್ ತಗೊಳ್ಳೋದು, ಇನ್ನೊಂದು ತಗೊಳ್ಳೋದು, ಮತ್ತೊಂದು ತಗೊಳ್ಳೋದು, ಏನು ಹೇಳಿದ್ರೂ ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ, ಈ ರೀತಿ ಅನುಮಾನ. ಎಲ್ಲದಕ್ಕೂ ಅನುಮಾನ ಪಟ್ರೆ ಅವರಿಗೆ ಇನ್ನೂ ಹಿಂಸೆ ಜಾಸ್ತಿ ಆಗುತ್ತೆ, ಅವರು ಓದೋದನ್ನು ಬಿಟ್ಬಿಡ್ತಾರೆ. ಸೊ ಇಂಟರ್ನೆಟ್ ಹೇಳ್ತಾ ಇದ್ರಿ ಆಫ್ ಮಾಡ್ಬಿಡ್ತಾನೆ ಅಂತ, ಅವ್ರಿಗೇನೋ ಆತಂಕ ಇರಬಹುದು. ಇದಕ್ಕೇನಂದ್ರೆ ಇಂಟರ್ನೆಟ್ನ ಯಾತಕ್ಕೆ ಬಳಸ್ಬೇಕು, ಅದರಲ್ಲಿ ಏನೇನು ಬರುತ್ತೆ. ಈ ಫೇಸ್ಬುಕ್ ಅವಾಂತರ ನೋಡಿದ್ರಿ, 9ನೇ ಕ್ಲಾಸ್ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ಸಮಸ್ಯೆ ಆಗಿ ಸತ್ ಹೋಗ್ಬಿಟ್ಲು, ಹ್ಯಾಂಗ್ ಮಾಡ್ಕೊಂಡು. ಯಾವುದೇ ಸಮಸ್ಯೆ ಇರ್ಬೋದು, ಆ ಪ್ರಬುದ್ಧತೆ ಮೆಚುರಿಟಿ ಬರ್ಲಿಕ್ಕೆ ಮಕ್ಕಳಿಗೆ ನಾವು ಅನುವು ಮಾಡ್ಕೊಡ್ಬೇಕು. ಏನೋ ಒಂದು ತೊಂದರೆ ಆದ್ರೆ ಇಟ್ ಇಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್, ಅದು ಒಂದೇ, ಆ ಸಮಸ್ಯೆಯಿಂದ ಬಗೆಹರಿಬಹುದು, ಆಚೆ ಬರಬಹುದು, ಆತ್ಮವಿಶ್ವಾಸವನ್ನು ತುಂಬಬೇಕು. ಪ್ರತಿಯೊಬ್ಬ ಪೋಷಕರ ನಾನು ನಿಮ್ಮನ್ನ ನಂಬ್ತೀನಿ, ನಾನು ನಿನ್ನ ನಂಬ್ತೀನಿ, ಐ ಟ್ರಸ್ಟ್ ಯು, ಆ ಒಂದು ಪರಿಜ್ಞಾನ ಮಕ್ಕಳಿಗಿರ್ಬೇಕು. ನನ್ನ ಅಪ್ಪ ಅಮ್ಮ ನನ್ನನ್ನ ನಂಬ್ತಾರೆ ಅಂತ. ಆಗ ಅದೇನು ಮಾಡೋದಿಲ್ಲ, ಅಮ್ಮ ಏನೋ ನೋಡ್ತಾ ಇದ್ದೆ ಅಂತ ಹೇಳ್ಬಹುದು. ಸೊ ಆ ಆತ್ಮೀಯತೆ ಇಲ್ಲ ಅಂದ್ರೆ ಅನುಮಾನನೂ ಜಾಸ್ತಿ ಆಗುತ್ತೆ, ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಆತ್ಮೀಯತೆಯಿಂದ ಮಾತ್ರ ಇದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ನಂಬಿಕೆ ಮತ್ತು ಅನುಮಾನ ಈ ಎರಡೂ ಪದಗಳೇನಿದೆ ಒಂಥರ ವಿರುದ್ಧಾರ್ಥಕ ದಿಕ್ಕಿನಲ್ಲಿರ್ತಕ್ಕಂಥದ್ದು. ಈ ನಂಬಿಕೆ ಮತ್ತು ಅನುಮಾನದ ತೆರೆಯನ್ನ ಮರ್ಜ್ ಮಾಡ್ಬೇಕಾದ್ರೆ, ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಂಬಿಕೆ ಅನುಮಾನ ನಾ ಹೇಳ್ದೆ, ಹೇಗೆ ಆ ಥಿನ್ ಲೈನ್ ಆ ಕಡೆ ಈ ಕಡೆ ಹೋಗ್ದಂಗೆ ಏನು ಮಾಡೋದು ಅಂತ. ಒಂದೇ ಇದು ಅಂದ್ರೆ ನಾ ಹೇಳ್ದೆ, ಯಾವುದೇ ಘಟನೆ ಆದಾಗ ಸರಿಯಾಗಿ ವಿಮರ್ಶೆ ಮಾಡ್ಬೇಕು. ಅರ್ಧಂಬರ್ಧ ತಿಳ್ಕೊಳ್ಳೋದು, ಮತ್ತೆ ಯಾರ್ದೋ ಚಾಡಿ ಮಾತು ಕೇಳ್ಬಿಡೋದು, ಇನ್ಯಾರ್ದೋ ಏನೋ ಬೇಜವಾಬ್ದಾರಿ ಹೇಳಿಕೆಗಳಿಗೆ ಇದ್ ಮಾಡೋದು. ಇದಕ್ಕೊಂದು ಫಾಸ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಕತೆ. ಒಬ್ಳು ಗಂಡ ಹೆಂಡತಿ ಒಂದು 3 ವರ್ಷದಿಂದ 11 ವರ್ಷ ಆಗಿದೆ ಮದುವೆ ಆಗಿ, 3 ವರ್ಷದಿಂದ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಮೊದಲು ಬಹಳ ಆತ್ಮೀಯತೆಯಿಂದ ಇದ್ರಂತೆ, ಆಮೇಲೆ 3 ವರ್ಷದಿಂದ ಆಕೆಗೆ ಈತ ದೂರ ಮಾಡೋದು, ಎಲ್ಲೋ ಹಾಲಲ್ಲಿ ಹೋಗಿ ಮಲ್ಕೊಳ್ಳೋದು, ಮತ್ತೆ ಕೆಲಸದವಳು 5 ಗಂಟೆಗೆ ಕೆಲ್ಸಕ್ಕೆ ಬರೋದು, ಹೀಗೆಲ್ಲ ಮಾಡ್ತಿದ್ಲಂತೆ. ಇನ್ನೊಬ್ಳು ಕೆಲಸದವಳು ಹೇಳಿದಾಳೆ ಈಕೆಗೆ, ಏನೋ ನಡೀತಾ ಇದೆ ನಿಮ್ಮ ಕೆಲಸದವಳಿಗೂನು ಯಜಮಾನ್ರಿಗೂನು. ಈಕೆ ಪಾಪ ನಂಬಿಲ್ಲ, ಆದ್ರೂನು ನಾನು ಪ್ರತ್ಯಕ್ಷವಾಗಿ ನೋಡ್ಬೇಕು. ಸೊ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅನ್ಬಿಟ್ಟು ಆಕೆ ಹೇಗೋ ಮಾಡಿ 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 ಹಾಗೆ ಕಾಯ್ದಿದ್ದಾಳೆ. 3 ವರ್ಷದ ಕೊನೆಯಲ್ಲಿ ಏನಾಗಿದೆ, ಆಕೆ ಇವರಿಬ್ರು ಸಲಿಗೆಯಿಂದ ಇದ್ದಿದ್ದನ್ನ ಒಂದೇ ಒಂದ್ಸರಿ ನೋಡಿದಾಳೆ. ಅದಾದ್ಮೇಲೂ ಕೂಡ ಈಕೆ ಏನ್ ಮಾಡಿದಾಳೆ, ಗಾಬರಿಯಾಗಿ ಬಿದ್ದು ಅವನಿಗೆ ಹೊಡೆದು ಚಚ್ಚಿ ಏನು ಮಾಡ್ಲಿಲ್ಲ. ಬಹಳ ಸಮಾಧಾನವಾಗಿ ಆತನ್ನ ಕರೆದು ಗಂಡನ್ನ, ನೋಡು ಈ ರೀತಿ ನೀನ್ ಸಲಿಯಾದಿ ನಾನು ನೋಡಿದೀನಿ, ನೇರವಾಗಿ ನೋಡಿದೀನಿ, ಏನ್ ಹೇಳ್ತೀರಾ? ಸೊ ಆತನು ಕೂಡ ಲಕ್ಕಿಲಿ ಒಪ್ಕೊಂಡು ನನ್ನ ಹತ್ರ ಬಂದು ನಮ್ಮ ಕ್ಲಿನಿಕ್ ಅಲ್ಲಿ ಆಪ್ತ ಸಮಾಲೋಚನೆ ಮಾಡಿ, ಆಯ್ತು ಡಾಕ್ಟ್ರೆ ತಪ್ಪಾಯ್ತು, ತುಂಬಾ ನಾನು ತಪ್ಪು ಮಾಡಿದೀನಿ, ಏನೋ ಒಂದು ಆಕರ್ಷಣೆಗೆ ಒಳಗಾದೆ, ನನಗೆ ಈ ರೀತಿ ಆಗದೆ ಇರೋ ಹಂಗೆ ಏನ್ ಮಾಡ್ಬೇಕು ನಾನು ಮುಂದೆ, ಸೊ ಈ ರೀತಿ ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡ, ನೀವೇನ್ ಸಲಹೆ ಕೊಡ್ತೀರಾ ಅದಕ್ಕೂ ನಾನು ತಲೆ ಬಾಗ್ತೀನಿ, ನಾನು ಅದನ್ನ ಫಾಲೋ ಮಾಡ್ತೀನಿ, ಇನ್ಮೇಲೆ ಹೀಗೆ ಆಗ್ದಂಗ್ ಮಾಡ್ಕೋತೀನಿ. ಸೊ ಈ ರೀತಿ ಬಹಳ ಸಕಾರಾತ್ಮಕವಾಗಿ, ಇದು ಬಹುಶಃ ಪಾಸಿಟಿವ್ ಆಟಿಟ್ಯೂಡ್ ಗೆ ಬಹಳ ಒಳ್ಳೆ ಎಕ್ಸಾಂಪಲ್ ಅನ್ಸುತ್ತೆ. ಯಾಕಂದ್ರೆ ರಿಯಲ್ ಕತೆ ಇದು. ತಪ್ಪು ಮಾಡದಂತಹ ಸಂದರ್ಭ ಅದನ್ನ ತಿದ್ದಿ ಆ ಪಶ್ಚಾತ್ತಾಪದ ಮೂಲಕ ಹೊಸ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಒಟ್ಟಾರೆ ಈ ಸುಂದರ ಮನಸ್ಸು ಒಂದು ಹೇಗಿರಬೇಕು, ಆ ಒಂದು ಪ್ರಫುಲ್ಲತೆಯನ್ನ ನಮ್ಮ ವೀಕ್ಷಕರಿಗೆ ಕಿವಿಮಾತಿನ ಮೂಲಕ ಹೇಳೋದಾದ್ರೆ ಏನು ಹೇಳ್ತೀರಿ? ಸುಂದರ ಮನಸ್ಸು ಅಂದ್ರೆ ಹೆಂಗೆ, ದ್ವೇಷ ಇರಬಾರದು, ಮತ್ಸರ್ಯ ಇರಬಾರದು, ಸಮಾಜಮುಖಿಯಾಗಿ ಇರಬೇಕು, ಸಮಾಜ ವಿರೋಧಿ ಕೆಲಸಗಳನ್ನ ಮಾಡಬಾರ್ದು. ಸೊ ಮಾತ್ಸರ್ಯ, ಕೀಳರಿಮೆ ಇವೆಲ್ಲವನ್ನು ಕಡಿಮೆ ಮಾಡಿಕೊಂಡು ಮುಕ್ತ ಚರ್ಚೆಯಿಂದ ಸಮಾಧಾನವಾಗಿ ಇದ್ರೆ ಜೀವನ ಬದುಕು ಸುಂದರವಾಗಿರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವನ್ನ ಮೀರಿ ಬದುಕನ್ನು ಒಂದು ಸುಂದರವಾಗಿ, ಅಥವಾ ನಾವು ಬದುಕಿನಿಂದ ಆರಂಭದಿಂದ ಅಂತ್ಯದವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮಗೆ ಅರಿವಿಲ್ಲದಂತೆ ನಾವು ನಮ್ಮ ಮನಸ್ಸನ್ನು ಒಂದು ಕೆಟ್ಟ ಒಂದು ಮನಸ್ಥಿತಿಯಾಗಿ ಪರಿವರ್ತನೆ ಮಾಡ್ಕೋತೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಸೊ ನಮ್ಮ ಮನಸ್ಸನ್ನು ಒಂದು ಸುಂದರ ಮನಸ್ಸು ಮಾಡ್ಕೋಬೇಕಾದ್ರೆ ಸೊ ನಮ್ಮ ಮುಕ್ತವಾದ ಆಲೋಚನೆ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ನಮ್ಮ ಬದುಕಿನಲ್ಲಿ ಬಹಳ ಮುಖ್ಯ. ನಾವು ಯಾರ ಜೊತೆ ಮಾತನಾಡ್ತೀವಿ ಮುಕ್ತವಾಗಿ ಮತ್ತು ಧೈರ್ಯವಾಗಿ ಸ್ಪಷ್ಟವಾಗಿ ಮಾತನಾಡಬೇಕು. ನಾವು ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ವ್ಯಕ್ತಪಡಿಸಿದಾಗ ಸಹಜವಾಗಿ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಅನುಮಾನ ಬರುತ್ತೆ. ಹಾಗಾಗಿ ಅನುಮಾನ ಅಂತಕ್ಕಂಥದ್ದು ಬದುಕಿನ ಭಾಗವಾಗಿ ಕಾಡೋದು ಬೇಡ. ಅಂದರೆ ಸೊ ನಮ್ಮ ಬದುಕು ಬಹಳ ಪ್ರಫುಲ್ಲತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಹಾಗೂ
ಪ್ರಸನ್ನತೆಯಿಂದ ಕೂಡಿರಬೇಕಾದ್ರೆ ಅನುಮಾನ ಅಂತಕ್ಕಂತಹ ಪದವನ್ನೇ ನಮ್ಮ ಡಿಕ್ಷನರಿಯಿಂದ ಕಿತ್ತೊಗಿಬೇಕಾಗತ್ತೆ. ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಸೊ ನಮ್ಮ ಮನಸ್ಸು ತಿಳಿಯಾಗಿರಬೇಕು, ಪ್ರಶಾಂತವಾಗಿರಬೇಕು, ನಂಬಿಕೆಯೇ ಬದುಕಾಗಬೇಕು ಅಂತ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ಅನುಮಾನ ಒಂದು ಮಾನಸಿಕ ದುಷ್ಪರಿಣಾಮಗಳು ಏನೇನು ಆಗತ್ತೆ ಅಂತಕ್ಕಂತಹ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟ ಪಿ ರಜನಿಯವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂತಹ ಸಮಸ್ಯೆಗಳಿದ್ದವರು ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ಕೂಡ ಭೇಟಿ ಮಾಡಿದಾಗ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇವತ್ತಿನ ಕಾರ್ಯ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.